ಜೂನ್ 2, 2026 ಮಂಗಳವಾರ ಭಾರತದಾದ್ಯಂತ ನಡೆದ ಪ್ರಮುಖ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ ವಿದ್ಯಮಾನಗಳ ಮುಖ್ಯಾಂಶಗಳು ಇಲ್ಲಿದೆ. 1. ಕರ್ನಾಟಕ ರಾಜಕೀಯ, ಮುಗಿದ ದೆಹಲಿ ಕಸರತ್ತು, ಸಚಿವರ ಪಟ್ಟಿ ಅಂತಿಮ. ಸುದ್ದಿ: ಜೂನ್ 3 ಇಂದು ಪ್ರಮಾಣವಚನ ಸಮಾರಂಭಕ್ಕಾಗಿ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ನಡೆಸುತ್ತಿದ್ದ ಸುದೀರ್ಘ ಸಭೆಗಳು ನಿನ್ನೆ ತಡರಾತ್ರಿ ಮುಕ್ತಾಯಗೊಂಡವು. ವಿವರ: ಮೊದಲ ಹಂತದಲ್ಲಿ ಪ್ರಮಾಣವಚನ ಸ್ವೀಕರಿಸಲಿರುವ 9 ಶಾಸಕರ ಅಂತಿಮ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ನಿನ್ನೆ ಹಸಿರು ನಿಶಾನೆ ನೀಡಿದರು. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಆಪ್ತರಿಗೆ ಮೊದಲ ಪಟ್ಟಿಯಲ್ಲಿ ಆದ್ಯತೆ ನೀಡಲಾಗಿದ್ದು, ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿಯನ್ನು ಸದ್ಯಕ್ಕೆ ತಡೆಹಿಡಿಯಲು ನಿನ್ನೆ ತೀರ್ಮಾನಿಸಲಾಯಿತು. 2. ಶಿಕ್ಷಣ: ಎನ್ಇಇಟಿ ಯುಜಿ ಮರು ಪರೀಕ್ಷೆಗೆ ಎನ್ಟಿಎ ಹೊಸ ಮಾರ್ಗಸೂಚಿ ಪ್ರಕಟ. ಸುದ್ದಿ: ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 21 ರಂದು ನಡೆಯಲಿರುವ ನೀಟ್ ಮರು ಪರೀಕ್ಷೆಗೆ ನಿನ್ನೆ ಅಧಿಕೃತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ವಿವರ: ಪರೀಕ್ಷಾ ಕೇಂದ್ರಗಳಲ್ಲಿ ಜಮ್ಮರ್ ಅಳವಡಿಕೆ, ಕಟ್ಟುನಿಟ್ಟಿನ ಬಯೋಮೆಟ್ರಿಕ್ ತಪಾಸಣೆ ಮತ್ತು ಪೇಪರ್ ಲೀಕ್ ತಡೆಯಲು ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ನಿನ್ನೆ ಎನ್ಟಿಎ ಪ್ರಕಟಿಸಿದೆ. ಶಿಕ್ಷಣ ಸಚಿವಾಲಯವು ಪರೀಕ್ಷಾ ಪ್ರಕ್ರಿಯೆಯ ಉಸ್ತುವಾರಿಗೆ ವಿಶೇಷ ಸಮಿತಿಯನ್ನು ನೇಮಿಸಿದೆ. 3. ಆರ್ಥಿಕತೆ: ಇಂಧನ ರಫ್ತು ಸುಂಕ ಕಡಿತದ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಜಿಗಿತ. ಸುದ್ದಿ: ಕೇಂದ್ರ ಸರ್ಕಾರ ರಫ್ತು ಸುಂಕ ಕಡಿತಗೊಳಿಸಿದ ಮೊದಲ ದಿನವಾದ ನಿನ್ನೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಚೇತರಿಕೆ ಕಂಡುಬಂದಿತು. ವಿವರ: ರಿಲಯನ್ಸ್ ಇಂಡಸ್ಟ್ರೀಸ್ ರಿಲ್ ಮತ್ತು ಒಎನ್ಜಿಸಿ ಸಂಸ್ಥೆಗಳ ಷೇರುಗಳು ನಿನ್ನೆ ಶೇಕಡಾ 3ಕ್ಕಿಂತ ಹೆಚ್ಚು ಲಾಭ ಗಳಿಸಿದವು. ಇದರಿಂದಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕಗಳು ನಿನ್ನೆ ದಿನದ ವಹಿವಾಟಿನಲ್ಲಿ ಹೊಸ ಮೈಲಿಗಲ್ಲು ತಲುಪಿದವು. 4. ಅಂತಾರಾಷ್ಟ್ರೀಯ: ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿ ಮುಕ್ತಾಯ, ಜಂಟಿ ಪ್ರಕಟಣೆ. ಸುದ್ದಿ: ಮ್ಯಾನ್ಮಾರ್ ಮಿಲಿಟರಿ ಮುಖ್ಯಸ್ಥ ಮಿನ್ ಆಂಗ್ ಲೇಂಗ್ ಅವರ ಭಾರತ ಪ್ರವಾಸ ನಿನ್ನೆ ಮುಕ್ತಾಯಗೊಂಡಿತು. ವಿವರ: ಭಾರತ ಮತ್ತು ಮ್ಯಾನ್ಮಾರ್ ಸರ್ಕಾರಗಳು ನಿನ್ನೆ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದು, ಈಶಾನ್ಯ ರಾಜ್ಯಗಳ ಗಡಿಯಲ್ಲಿ ಉಗ್ರಗಾಮಿ ಸಂಘಟನೆಗಳ ನಿಗ್ರಹ ಹಾಗೂ ಆನ್ಲೈನ್ ಸೈಬರ್ ವಂಚನೆ ಜಾಲಗಳ ವಿರುದ್ಧ ಜಂಟಿ ಇಂಟೆಲಿಜೆನ್ಸ್ ಕಾರ್ಯಾಚರಣೆ ನಡೆಸಲು ನಿನ್ನೆ ಅಧಿಕೃತವಾಗಿ ಸಹಿ ಹಾಕಲಾಯಿತು. 5. ಪಶ್ಚಿಮ ಬಂಗಾಳ: ನೂತನ ಸಚಿವರ ಖಾತೆ ಹಂಚಿಕೆ ಪ್ರಕ್ರಿಯೆ ಆರಂಭ. ಸುದ್ದಿ: ಜೂನ್ 1 ರಂದು ಭಾರೀ ಪ್ರಮಾಣದಲ್ಲಿ ಸಂಪುಟ ವಿಸ್ತರಣೆ ಮಾಡಿದ್ದ ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ನಿನ್ನೆ ನೂತನ 35 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆ ಆರಂಭಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಗೆ ಹೊಸ ಮುಖಗಳನ್ನು ನೇಮಿಸಲಾಗಿದೆ. ನಿನ್ನೆಯ ಒಟ್ಟಾರೆ ಸಾರಾಂಶ: ನಿನ್ನೆ ಇಡೀ ದೇಶದ ಗಮನ ದೆಹಲಿಯಲ್ಲಿ ನಡೆದ ಕರ್ನಾಟಕ ಕಾಂಗ್ರೆಸ್ನ ಹೈಡ್ರಾಮಾ ಹಾಗೂ ನೀಟ್ ಪರೀಕ್ಷೆಗೆ ಎನ್ಟಿಎ ಬಿಡುಗಡೆ ಮಾಡಿದ ಹೊಸ ನಿಯಮಗಳ ಮೇಲಿತ್ತು.